ಅಣ್ಣಯ್ಯನಿಗೆ ಈ ವಿಷಯ ಗೊತ್ತಾತ್ಗೆ ಅಂತ ಕೇಳಿದ್ಲು ಅಕ್ಷರ. ಇಲ್ಲ, ರಾತ್ರಿ ಹೇಳ್ತೀನಿ ಅಂದ್ಲು ತ್ರಿಷಾ ನಾಚ್ಕೊಳ್ತಾ. ಓಹೋಹೋ, ಅಂದರೆ ರಾತ್ರಿ ಏನೋ ವಿಶೇಷವಾಗಿ ಪ್ಲ್ಯಾನ್ ಮಾಡಿದಿರಿ ಅತ್ತಿಗೆ ಅಂತ ಅಕ್ಷರ ರೇಗಿಸೋದಕ್ಕೆ ಶುರು ಮಾಡಿದ್ಲು. ಅಬ್ಬಾ ಅಕ್ಷರ ನಿಲ್ಲೋ ಅಂತಂದ್ಲು ತ್ರಿಷಾ. ಅದಕ್ಕೆ ನಿಂಗೇನಾದರೂ ತಿನ್ನಬೇಕು ಅನ್ನಿಸ್ತಿದ್ರೆ ಹೇಳು, ಕ್ರೇವಿಂಗ್ಸ್ ಏನಾದರೂ ಇದೆಯಾ, ನನ್ನ ಹತ್ರ ತುಂಬ ಸ್ಟಾಕ್ ಇದೆ ಅಂದ್ಲು ಅಕ್ಷರ ಆಟ ಆಡಿಸ್ತಾ. ಏನಿದೆ ಅಂತ ಕೇಳಿದ್ಲು ತ್ರಿಷಾ. ಬಾ ತೋರಿಸ್ತೀನಿ ಅಂತ ಅಕ್ಷರ ತ್ರಿಷಾಳನ್ನು ತನ್ನ ರೂಮ್ಗೆ ಕರ್ಕೊಂಡು ಹೋದ್ಲು. ಅಲ್ಲಿ ತನ್ನ ಅಲ್ಮರ ತೆಗೆದು ಒಂದು ಬಾಕ್ಸನ್ನು ಹೊರಗೆ ತೆಗೆದ್ಲು. ಅದರಲ್ಲಿ ಏನೇನೋ ಇದ್ವು, ಪುಟ್ಟ ಮಕ್ಕಳು ತಿನ್ನುವಂಥ ವಸ್ತುಗಳೇ ಹೆಚ್ಚಾಗಿದ್ವು ಅದರಲ್ಲಿ. ಅದನ್ನು ನೋಡಿಬಿಟ್ಟು ತ್ರಿಷಾ ಬಾಯಿ ತೆರೆದು ನಿಂತ್ಬಿಟ್ಲು. ಹುಷ್, ಎಲ್ಲಿಗೂ ಯಾರಿಗೂ ಹೇಳ್ಬೇಡ, ಇದು ಟಾಪ್ ಸೀಕ್ರೆಟ್ ಅಂದ್ಲು ಅಕ್ಷರ. ಅಷ್ಟರಲ್ಲಿ ಕೆಳಗಡೆಯಿಂದ ಪೋಸ್ಟ್ ಮ್ಯಾನ್ ಕೂಗೋ ಸದ್ದು ಕೇಳಿಸ್ತು. ನಿಲ್ಲು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ತ್ರಿಷಾ ಮೆಲ್ಲಗೆ ಕೆಳಗೆ ಬಂದಳು. ರಂಗಿ ಲಾನ್ನಲ್ಲಿ ಗಿಡಗಳಿಗೆ ನೀರು ಹಾಕ್ತಿದ್ದರಿಂದ ಆಕೆ ಪೋಸ್ಟ್ಮನ್ ಕೂಗಿದ್ದನ್ನು ಕೇಳಿಸ್ಕೊಂಡಿರಲಿಲ್ಲ. ತ್ರಿಷಾ ಬಂದು ಯಾರು ಬೇಕು ಅಂತ ಕೇಳಿದರು. ಅದು ತ್ರಿಷಾ ಅವರು ಅಂತ ಕೇಳಿದ ಪೋಸ್ಟ್ಮನ್. ಹಾಂ ನಾನೇ ಅಂದ್ಲು ತ್ರಿಷಾ. ಮೇಡಮ್, ಈ ಕವರ್ ನಿಮಗೆ ಬಂದಿದೆ ಅಂತ ಪೋಸ್ಟ್ಮನ್ ಒಂದು ಕವರ್ ಕೊಟ್ಟು ತ್ರಿಷಾನ ಸಹಿ ಹಾಕಿಸ್ಕೊಂಡು ಹೊರಟೋದ. ಏನಿದು ಅಂತ ಅಂದ್ಕೊಂಡು ಒಳಗಡೆ ಬಂದು ಅದರಲ್ಲಿ ಏನಿದೆ ಅಂತ ನೋಡೇ ಬಿಡೋಣ ಅಂತ ಕವರನ್ನು ತೆಗೆದ್ಲು ತ್ರಿಷಾ. ತೆರೆದು ನೋಡಿದ್ರೆ ಅದರಲ್ಲಿ ಫೋಟೋಗಳಿದ್ವು. ನಂಗೆ ಯಾರೋ ಫೋಟೋ ಕಳಿಸಿದಾರಲ್ಲ, ನಿಜಕ್ಕೇನಿದು ಅಂತ ಫೋಟೋಗಳನ್ನ ನೋಡಿದಂಥ ತ್ರಿಷಾ ಶಾಕ್ ಆಗಿಬಿಟ್ಲು. ಅದರಲ್ಲಿ ಶೌರ್ಯ ಇನ್ನೊಬ್ಳು ಹುಡುಗಿ ಜೊತೆ ಬಹಳ ಹತ್ತಿರವಾಗಿರೋ ಫೋಟೋಗಳಿದ್ವು. ತನ್ನ ಕಣ್ಣನ್ನೇ ತಾನು ನಂಬೋದಕ್ಕಾಗಲಿಲ್ಲ. ಅಷ್ಟರಲ್ಲಿ ಅಕ್ಷರ ಬರ್ತಿರೋದನ್ನು ಕಂಡು ಆ ಫೋಟೋಗಳನ್ನ ಮುಚ್ಚಿಟ್ಟು ತಕ್ಷಣ ತನ್ನ ರೂಮ್ಗೆ ಓಡಿ ಹೋದ್ಲು. ಆಕೆ ಕಣ್ಣುಗಳಿಂದ ನೀರು ಸುರಿತಾನೇ ಇತ್ತು. ಶೌರ್ಯ ನನ್ನ ಹತ್ರ ಈ ವಿಷಯ ಮುಚ್ಚಿಟ್ಟಿದ್ದಾನ ಅಥವಾ ಇದೇ ಸುಳ್ಳ? ನಿಜಕ್ಕೂ ಏನಂತ ಅರ್ಥನೇ ಆಗ್ತಾಯಿಲ್ಲ. ಈ ವಿಷಯ ನೇರವಾಗಿ ಶೌರ್ಯನನ್ನೇ ಕೇಳಬೇಕಾ? ಒಂದು ವೇಳೆ ಇದು ಸುಳ್ಳು ಅಂತ ಗೊತ್ತಾದರೆ ಆಮೇಲೆ ಶೌರ್ಯನ ಮುಖವನ್ನು ಲೈಫ್ ಲಾಂಗ್ ನಾನು ಹೇಗೆ ನೋಡಲಿ ಅಂತ ಗಂಟೆಗಟ್ಟಲೆ ಕೂತು ಯೋಚನೆ ಮಾಡ್ತಾನೇ ಇದ್ಲು. ಕೊನೆಗೂ ಒಂದು ನಿರ್ಧಾರಕ್ಕೆ ಬಂದು ಆ ಫೋಟೋಗಳನ್ನ ತನ್ನ ಫೋನ್ನಲ್ಲಿ ಸೆರೆ ಹಿಡಿದು ಆ ಒರಿಜಿನಲ್ ಫೋಟೋಗಳನ್ನ ಶೌರ್ಯನ ಕಬೋರ್ಡ್ನಲ್ಲಿ ಅಡಗಿಸಿಟ್ಬಿಟ್ಲು. ಇವತ್ತು ಸಂಜೆ ಶೌರ್ಯನ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವು ನಿಜಾನೋ ಅಥವಾ ಸುಳ್ಳೋ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ್ಳು. ಪೋಸ್ಟ್ಮ್ಯಾನ್ ಹೊರಗೆ ಹೋದ ಮೇಲೆ ವಾಚ್ಮ್ಯಾನ್ ಶೌರ್ಯನಿಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸ್ದ. ಪೋಸ್ಟ್ ಅದು ಕೂಡ ತ್ರಿಷಾಗೆ ಬಂತ. ನಿಜಕ್ಕೂ ಏನಿದೆ ಅದರಲ್ಲಿ ಅಂತ ಶೌರ್ಯ ಯೋಚನೆ ಮಾಡ್ತಿದ್ದ. ಮನಸ್ಸಲ್ಲಿ ಏನೋ ಒಂದು ಆತಂಕ ಶುರುವಾಯಿತು. ಅದೇ ಸಮಯದಲ್ಲಿ ಶೌರ್ಯನ ಆಫೀಸ್ಗೆ ಯಶವಂತ್ ಬಂದ. ರಿಸೆಪ್ಷನಿಸ್ಟ್ ಯಶವಂತನ ತಡೆದು ಶೌರ್ಯನಿಗೆ ಕಾಲ್ ಮಾಡಿದ್ಲು. ಹಲೋ ಅಂದ ಶೌರ್ಯ. ಹಲೋ ಸರ್, ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಯಶವಂತ್ ಬಂದಿದ್ದಾರೆ, ಕಳಿಸ್ಲಾ ಅಂತ ಕೇಳಿದ್ರು. ವಾಟ್, ಯಶವಂತ ಅವನು ಯಾಕೆ ಬಂದಿದ್ದಾನೆ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡಂಥ ಶೌರ್ಯ 2 ಸೆಕೆಂಡ್ ಯೋಚಿಸಿ ಹಾಂ ಸರಿ ಕಳಿಸು ಅಂತ ಕಾಲ್ ಕಟ್ ಮಾಡ್ದ. ಯಶವಂತ್ ಲಿಫ್ಟ್ ಮೂಲಕ ಶೌರ್ಯನಿದ್ದ ಫ್ಲೋರ್ಗೆ ಹೋಗಿ ಅವನ ಕ್ಯಾಬಿನ್ ಮುಂದೆ ನಿಂತ. ಶೌರ್ಯ ತನ್ನ ರಿವಾಲ್ವರ್ ತೆಗೆದು ಡೆಸ್ಕ್ ಕೆಳಗಡೆ ಇಟ್ಕೊಂಡು ಈ ಯಶವಂತ್ಗೆ ನನ್ನ ಜೊತೆ ಏನು ಕೆಲಸ ಅಂತ ಅಂದ್ಕೊಂಡ. ಯಶವಂತ್ ಅವನ ನೋಡಿದಂತೆ ಶೌರ್ಯ ತನ್ನ ಕೆಲಸದಲ್ಲಿ ಮುಳುಗಿ ಹೋದ. ಹಾಯ್ ಶೌರ್ಯ, ಹೇಗಿದೆಯಾ ಅಂತ ನಗ್ತಾ ಯಶವಂತ್. ಮೊದಲು ಬಂದಿರೋ ಕೆಲಸ ಏನು ಅಂತ ಹೇಳು ಅಂತ ಗಂಭೀರವಾಗಿ ಕೇಳಿದ ಶೌರ್ಯ. ಅದು ಇಷ್ಟು ದಿನ ನನಗೆ ನಿನ್ನ ಯಶಸ್ಸಿನ ಗುಟ್ಟು ಅರ್ಥ ಆಗಿಲ್ಲ, ಈಗ ಅರ್ಥ ಆಗೋಯ್ತು. ನೀನು ಆ ಪ್ರಾಜೆಕ್ಟ್ ಕಂಪ್ನಿಗೆ ದಕ್ಕಿಸ್ಕೊಂಡಾಗಲೇ ನನಗೆ ಎಲ್ಲ ಅರ್ಥ ಆಗೋಯ್ತು ಅಂದ ಯಶವಂತ್. ಅದೆಲ್ಲ ಬೇಡ, ನೇರವಾಗಿ ಪಾಯಿಂಟಿಗೆ ಬಾ ಅಂತಂದ. ತುಂಬ ಸ್ಮಾರ್ಟ್, ನಿನ್ನ ಹತ್ರ ಇರೋ ಸೂರ್ಯ ಮ್ಯಾನೇಜರ್ನ ಬಿಟ್ಬಿಡು ಅಂತಂದ ಯಶವಂತ್. ವಾಟ್, ಯಾರು ಅಂತ ಬೇಕಂತಾನೇ ಕೇಳ್ದ ಶೌರ್ಯ. ಯಾರು ಅಂತೇನಾ, ನಿನ್ನ ಹತ್ರವೇ ಬಂಧಿಸಿಟ್ಟಿದೆಯಾ ಅಲ್ವಾ, ಅವನೇ ಅಂತಂದ ಯಶವಂತ್. ನಿನ್ನ ಕೆಲಸ ಹೋಗಿ ನೋಡ್ಕೊ ಹೋಗು, ಅವನನ್ನು ಯಾವಾಗೋ ಮೇಲೆ ಕಳಿಸ್ಬಿಟ್ಟಿದ್ದೀನಿ. ಇನ್ನೇನಾದರೂ ಹೆಚ್ಚು ಮಾತಾಡಿದ್ರೆ ನಿನ್ನನ್ನು ಕೂಡ ಅಲ್ಲಿಗೆ ಪಾರ್ಸಲ್ ಮಾಡಿಬಿಡ್ತೀನಿ ಅಂತಂದ ಶೌರ್ಯ. ಶೌರ್ಯ, ದಿಸ್ ಇಸ್ ನಾಟ್ ಫೇರ್ ಅಂದ ಯಶವಂತ್.
ಎಲ್ಲವೂ ಪ್ರೀತಿ ಮತ್ತು ಯುದ್ಧದಲ್ಲಿ ನ್ಯಾಯನೇ ಅಂತ ಹೇಳಿದ ಶೌರ್ಯ ಕೋಪದಿಂದ ಯಶ್ವಂತನನ್ನು ನೋಡ್ದ. ಯಶ್ವಂತ್ ಅಲ್ಲಿಂದ ಕೋಪವಾಗಿ ಹೊರಟು ಹೋದ. ಇವನಿಗೆ ಆ ವ್ಯಕ್ತಿಗೆ ಏನು ಸಂಬಂಧ ಅಂತ ಆಲೋಚನೆಯಲ್ಲಿ ಬಿದ್ದ ಶೌರ್ಯ ತ್ರಿಷಾಗ್ ಬಂದ ಪೋಸ್ಟ್ ವಿಷಯವನ್ನೇ ಮರೆತುಬಿಟ್ಟ. ಅಕ್ಷರ ತಡೀಲಾಗದೆ ಸೂರ್ಯನಿಗೆ ಕಾಲ್ ಮಾಡಿ ವಿಷಯ ಹೇಳೇ ಬಿಟ್ಲು. ಆದರೆ ಶೌರ್ಯನಿಗೆ ಹೇಳಬೇಡ ಅಂದ್ಲು. ಸೂರ್ಯ ಸರಿ ಅಂತ ಒಪ್ಕೊಂಡ. ಸೂರ್ಯ ಅಕ್ಷರ ಜೊತೆ ಮಾತಾಡಿದ ನಂತರ ಶೌರ್ಯನ ಕ್ಯಾಬಿನ್ ಒಳಗೆ ಬಂದು ಏಯ್ ಟೈಮ್ ಆಯಿತು ಮನೆಗೆ ನಡಿ ಹೋಗೋಣ ಅಂತಂದ ನಗ್ತ. ಏನೋ ಅಷ್ಟೊಂದು ಆತುರ ಅಂತಂದ ಶೌರ್ಯ ತನ್ನ ಗೆಳೆಯನಿಗೆ. ಮನೆಯಲ್ಲಿ ನಿನಗಾಗಿ ಒಂದು ಸರ್ಪ್ರೈಸ್ ಕಾಯ್ತಾ ಇದೆ, ಬಾ ಬಾವಾ ಅಂತ ಕರ್ಕೊಂಡು ಹೋದ ಶೌರ್ಯ. ಏನದು ಅಂತ ಕೇಳಿದ ಶೌರ್ಯ ಕುತೂಹಲದಿಂದ. ನಾನು ಅದನ್ನೆಲ್ಲ ಹೇಳ್ಬಾರ್ದಪ್ಪ, ನೀನೇ ತಿಳ್ಕೊಬೇಕು. ಅಂದರೆ ನಾವು ಈಗಲೇ ಮನೆಗೆ ಹೋಗಬೇಕು ಅಂತಂದ ಸೂರ್ಯ. ನೀವಿನ್ನೂ ಸಣ್ಣ ಮಗು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಈ ರೀತಿ ಆಡೋದಕ್ಕೆ? ಇನ್ನು 3 ತಿಂಗಳಲ್ಲಿ 2 ಮಕ್ಕಳ ತಂದೆ ಆಗ್ತಾ ಇದೆಯಾ, ಆದರೂ ಈ ಚೇಷ್ಟೆಗಳು ಮಾತ್ರ ಹೋಗಿಲ್ಲ ಅಂತಂದ ಶೌರ್ಯ. ಸೂರ್ಯ ಬಲವಂತವಾಗಿ ಶೌರ್ಯನನ್ನು ಕಾರ್ನಲ್ಲಿ ಕರ್ಕೊಂಡು ಮನೆಗೆ ಬಂದ. ಇಬ್ಬರು ಮನೆಗೆ ತಲುಪಿದ್ರು. ಹೊರಗೆ ವಾಚ್ಮೆನನ್ನು ನೋಡಿದ ತಕ್ಷಣ ಶೌರ್ಯನಿಗೆ ತ್ರಿಷಾಗೆ ಬಂದಿದ್ದಂಥ ಪೋಸ್ಟ್ನ ವಿಷಯ ಅವನಿಗೆ ಇವಾಗ ನೆನಪಾಯಿತು. ಆಫೀಸ್ ಕೆಲಸದಲ್ಲಿ ಬಿದ್ದು ಆ ಒಂದು ವಿಷಯನೇ ಅವನು ಮರೆತೇ ಬಿಟ್ಟಿದ್ದ. ಏನಾಗಿರಬಹುದು ಅಂತ. ಆ ಪೋಸ್ಟ್ ಬಗ್ಗೆ ಏನು ಅಂತ ಯೋಚನೆ ಮಾಡಿದ್ಲೇ ಒಳಗೆ ಹೋದ ಶೌರ್ಯ. ನೇರವಾಗಿ ತ್ರಿಷಾ ಬಳಿ ಹೋದ. ತ್ರಿಷಾ ರೂಮ್ನಲ್ಲಿ ಮಲಗಿ ಇದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಶೌರ್ಯ ಇಂಥ ತಪ್ಪು ಮಾಡಿದ್ರೆ ಅಂತ ಮನಸ್ಸು ಒಪ್ತಾ ಇರಲಿಲ್ಲ. ಅವನು ಇಂಥ ತಪ್ಪು ಮಾಡಿರಲ್ಲ ಅಂತ ಅನ್ನಿಸ್ತಿತ್ತು. ಆದರೆ ಎಲ್ಲೋ ಒಂದು ಕಡೆ ಭಯ ಇತ್ತು. ಒಂದು ವೇಳೆ ಅದೆಲ್ಲ ನಿಜ ಆದರೆ ತಾನು ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರಲ್ಲೇ ಶೌರ್ಯ ರೂಮಿಗೆ ಬಂದ. ಶೌರ್ಯನ ನೋಡಿದ ತಕ್ಷಣ ತ್ರಿಷಾ ಕಣ್ಣಲ್ಲಿದ್ದ ನೀರನ್ನು ಒರೆಸ್ಕೊಂಡ್ಳು. ಶೌರ್ಯನಿಗೆ ಏನೋ ವ್ಯತ್ಯಾಸ ಅನ್ನಿಸ್ತು. ಅವನು ಪ್ರೀತಿಯಿಂದ ತ್ರಿಷು ಏನಾಯಿತು ಅಂತ ಕರೆದ. ತ್ರಿಷಾ ಏನೂ ಮಾತಾಡಲಿಲ್ಲ. ಶೌರ್ಯ ಅವಳ ಮುಖವನ್ನು ತನ್ನ ಕಡೆ ತಿರುಗಿಸಿ ಏನಾಯ್ತು ನಿಜಕ್ಕೂ ಅಂತ ಕೇಳ್ದ. ತ್ರಿಷಾ ಶೌರ್ಯನ ಕಪಾಟ್ನಲ್ಲಿದ್ದ ಫೋಟೋಗಳನ್ನ ತೆಗೆದು ಅವನ ಮುಖದ ಮೇಲೆ ಎಸೆದ್ಲು. ಅವನು ಆ ಫೋಟೋಗಳನ್ನ ನೋಡಿ ಶಾಕ್ ಆಗಿಬಿಟ್ಟ. ಯಾರು ಕಳಿಸಿದ ಈ ಫೋಟೋಗಳನ್ನ ಅಂತ ಅಂದ್ಕೊಂಡ. ಹೇಳಿ ಶೌರ್ಯ, ಇದು ನಿಜವಾ ಅಥವಾ ಸುಳ್ಳ ಅಂತ ಕೇಳಿದ್ಲು ತ್ರಿಷಾ. ಶೌರ್ಯ ಬಲವಾಗಿ ಉಸಿರು ಬಿಟ್ಟು ಅದು ನಿಜಾನೇ ಅಂದ ತಲೆ ತಗ್ಸಿ. ಜೀವನದಲ್ಲಿ ಯಾರ ಮುಂದೆಯೂ ತಲೆಬಾಗದ ಶೌರ್ಯ ಮೊದಲ ಬಾರಿಗೆ ತನ್ನ ಹೆಂಡತಿ ಮುಂದೆ ತಲೆಬಾಗ್ಬಿಟ್ಟ. ಮೋಸ ಮಾಡಿದೆ ಶೌರ್ಯ, ನೀನು ನನಗೆ ಮೋಸ ಮಾಡಿದೆ ಅಂತ ಅಳ್ತಾ ಹೇಳಿದ್ಲು ತ್ರಿಷಾ. ಶೌರ್ಯ ತ್ರಿಷಾ ಹತ್ತಿರ ಬರೋದಕ್ಕೆ ಪ್ರಯತ್ನಿಸಿದ್ರೆ ತ್ರಿಷಾ ದೂರ ತಳ್ಳಿಬಿಟ್ಲು. ಮುಟ್ಟಬೇಡ ಅಂದ್ಲು ಅಳ್ತಾ. ಇನ್ನೇನು ಕೇಳಬೇಕು? ಇನ್ನು ಎಷ್ಟು ಜನ ಹುಡುಗಿಯರ ಜೊತೆ ಸುತ್ತಿದೆಯಾ? ಇನ್ನು ಯಾರ್ಯಾರ ಜೊತೆಗಿದೆಯಾ ಅಂತ ಪ್ರಶ್ನೆಗಳ ಸುರಿಮಳೆಗೈದ್ಲು ತ್ರಿಷಾ. ಶೌರ್ಯ ಎಷ್ಟೇ ನಯವಾಗಿ ಹೇಳೋದಕ್ಕೆ ಪ್ರಯತ್ನಿಸಿದ್ರು ತ್ರಿಷಾ ಕೇಳಿಸ್ಕೊಳ್ಳಿಲ್ಲ. ತನ್ನ ಬ್ಯಾಗ್ ತೆಗೆದುಕೊಂಡು ಬಟ್ಟೆ ಪ್ಯಾಕ್ ಮಾಡೋದಕ್ಕೆ ಶುರು ಮಾಡೇ ಬಿಟ್ಲು. ತ್ರಿಷಾ, ನೀನು ಮೇಡ ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳ್ದ ಶೌರ್ಯ. ಎಲ್ಲೋ ಒಂದು ಕಡೆ ಹೋಗಿ ಬದುಕೊಂತೀನಿ, ಆದರೆ ನಿನ್ನಂಥವನ ಜೊತೆ ಮಾತ್ರ ನಾನಿರಲ್ಲ. ನೀನು ಒಂದು ಸುಳ್ಳ ಮೋಸಗಾರ ಅಂತ ಅಳುತ್ತಾನೆ ಹೇಳಿದ್ಲು ತ್ರಿಷಾ. ಶೌರ್ಯ ರೂಮ್ ಡೋರ್ ಲಾಕ್ ಮಾಡಿ ಅವಳ ಹತ್ತಿರ ಬಂದ. ಈಗ ಶೌರ್ಯ ಏನು ಮಾಡ್ತಿದ್ಯಾ ಅಂತ ಅಂದ್ಲು ತ್ರಿಷಾ. ನೀನು ಹೋಗದಂತೆ ತಡೀತಾ ಇದ್ದೀನಿ ಅಂತಂದ ಶೌರ್ಯ. ನಿನ್ನಂಥ ಕ್ಯಾರೆಕ್ಟರ್ ಇಲ್ದವನ ಜೊತೆ ನಾನಿರಲ್ಲ ಅಂತಂದ್ಲು ತ್ರಿಷಾ. ಆ ಮಾತು ಕೇಳಿದ ತಕ್ಷಣ ಕೋಪಗೊಂಡ ಶೌರ್ಯ, ಹಾಗಾದರೆ ಹೋಗು ಈ ಮನೆಯಿಂದ ಅಂತ ಅರಿಸ್ದ. ಕೋಪದಿಂದ ತ್ರಿಷಾ ಹೊರಗೆ ಹೋಗೋದಕ್ಕೆ ಪ್ರಯತ್ನಿಸಿದ್ರು. ಏಯ್ ನಿಲ್ಲು ಅಂತ ಅರಿಸ್ದ ಶೌರ್ಯ. ಆ ಸದ್ಯಕ್ಕೆ ತ್ರಿಷಾ ಭಯದಿಂದ ಅಲ್ಲೇ ನಿಂತಳು. ನೀನು ಇಲ್ಲಿಂದ ಹೋಗಬಹುದು, ಆದರೆ ನನಗೆ 10 ಕೋಟಿ ಕೊಟ್ಟು ಹೋಗು ಅಂದ ಶೌರ್ಯ. ಅದಕ್ಕೆ ಕೇಳಿಬಿಟ್ಟು ತ್ರಿಷಾ ಶಾಕ್ ಆಗಿಬಿಟ್ಲು. ನಿನಗೆ 10 ಕೋಟಿ ಕೊಡಬೇಕಾ ಅಂತ ಕೇಳಿದ್ಲು ಅಚ್ಚರಿಯಿಂದ. ಶೌರ್ಯ ಕಪಾಟ್ನಲ್ಲಿದ್ದ ಕೆಲವು ಕಾಗದಗಳನ್ನ ತೆಗೆದು ತ್ರಿಷಾ ಮುಖದ ಮೇಲೆ ಎಸ್ದ. ಓದ್ಕೋ ಅಂದ ಶೌರ್ಯ ಸೋಫಾದ ಮೇಲೆ ಕೂತು. ಅದು ಓದೋದಕ್ಕೆ ಶುರು ಮಾಡಿದ್ಲು ತ್ರಿಷಾ. ಅದರಲ್ಲಿ ಏನು ಬರೆದಿತ್ತಂದರೆ,
ಜೀವನದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಶೌರ್ಯನ ಬಿಟ್ಟು ಹೋಗಬಾರ್ದು. ಒಂದು ವೇಳೆ ಹಾಗೆ ಹೋಗೋದಾದರೆ ಶೌರ್ಯನಿಗೆ 10 ಕೋಟಿ ಹಣ ಕೊಟ್ಟ ನಂತರ ಈ ಮನೆಯನ್ನು ಬಿಟ್ಟು ಹೋಗಬೇಕು. ಅದರ ಕೆಳಗೆ ತನ್ನ ಸಹಿಯೂ ಇರೋದನ್ನ ನೋಡಿ ತ್ರಿಷಾ ಶಾಕ್ ಆಗಿಬಿಟ್ಲು. ನಾನು ಯಾವಾಗ ಸಹಿ ಆಗ್ತೆ ಅಂತ ಅಂದ್ಕೊಂಡ್ಳು. ಏನಾಯಿತು ಮಿಸ್ಸಸ್ ತ್ರಿಷಾ, 10 ಕೋಟಿ ಕೊಟ್ಟು ಹ್ಯಾಪಿಯಾಗಿ ಇಲ್ಲಿಂದ ಹೋಗಬಹುದು, ಇಲ್ದಿದ್ರೆ ನನ್ನ ಹೆಂಡತಿಯಾಗಿ ಮಹಾರಾಣಿ ಅಂತ ಬಾಳು ಅಂದ ಶೌರ್ಯ. ತ್ರಿಷಾ ಕಾಗದವನ್ನು ಹರಿಯೋದಕ್ಕೆ ಪ್ರಯತ್ನಿಸಿದ್ಲು. ಶೌರ್ಯನಾಗ್ತಾ ಅದು ಬರೀ ಜೆರಾಕ್ಸ್ ಕಾಪಿ ಅಷ್ಟೇ, ಬೇಕಂದರೆ ಇನ್ನೂ 100 ಕಾಪಿ ಕೊಡ್ತೀನಿ ಅಂತಂದ. ನಾನು ಇದರಲ್ಲಿ ಯಾವಾಗ ಸಹಿ ಆಗ್ತೆ ಅಂತ ಕೇಳಿದ್ಲು ತ್ರಿಷಾ ಕೋಪದಿಂದನೇ. ನಮ್ಮ ಮೊದಲ ರಾತ್ರಿ ಬೇಬಿ ಅಂದ ಶೌರ್ಯ ಕಣ್ಣು ಹೊಡೆದು. ಅಂದರೆ ಅದು ನೀವು ಕೊಟ್ಟಿದ್ದು ಡಿವೋರ್ಸ್ ಪೇಪರ್ಸ್ ಅಲ್ವಾ ಅಂದ್ಲು ತ್ರಿಷಾ ತುಂಬಾ ಶಾಕ್ನಿಂದ. ಅಲ್ಲ, ನಾನು ನಿನ್ನನ್ನು ಮೋಸ ಮಾಡೋದಕ್ಕೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಹೆಂಡತಿಯಾಗಿ ತಂದಿದ್ದೀನಿ ಅಂದ ಶೌರ್ಯ. ತ್ರಿಷಾ ಅಳ್ತಾ ವಾಶ್ರೂಮ್ ಒಳಗೆ ಓಡಿದ್ಲು. ಶೌರ್ಯ ಕೋಪದಿಂದ ಬಟ್ಟೆ ಬ್ಯಾಗ್ನ ಒದ್ದೆಯೋದಕ್ಕೆ ಅದು ಗೋಡೆಗೆ ಅಂಟ್ಕೊಂಡ್ಬಿಡ್ತು. ಒದ್ದಿದ ತಕ್ಷಣ ಕೋಪದಿಂದ ಹಾಲಿಗೆ ಬಂದರೆ ಅಲ್ಲಿ ಫುಲ್ಲಾಗಿ ಡೆಕೋರೇಷನ್ ಆಗಿತ್ತು. ಅಲ್ಲಿ ಒಂದು ಪ್ರೆಗ್ನೆನ್ಸಿ ಥೀಮ್ ಕೇಕ್ ಇತ್ತು. ಅದರ ಮೇಲೆ ಕಾಂಗ್ರಾಟ್ಸ್ ಅಣ್ಣಯ್ಯ ಮತ್ತು ಅತ್ತಿಗೆ ಅಂತ ಬರೆದಿತ್ತು. ಅದನ್ನೇನು ಅರ್ಥ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ ಶೌರ್ಯನಿಗೆ. ರಂಗಿ ತ್ರಿಷಾನ ಕರ್ಕೊಂಡು ಬಂದಳು. ತ್ರಿಷಾ ಕಣ್ಣು ಒರೆಸ್ಕೊಂಡು ನಾರ್ಮಲ್ ಆಗಿ ಬಂದಳು. ಅಲ್ಲಿ ಅದನ್ನೆಲ್ಲ ನೋಡಿ ಇನ್ನು ಶೌರ್ಯನಿಗೆ ವಿಷಯ ತಿಳಿಸದೇ ಇರೋಂತಹ ವಿಷಯ ಜ್ಞಾಪಕಕ್ಕೆ ಬಂತ ಅವಳಿಗೆ. ಹಾಗೆ ಮಧ್ಯದಲ್ಲಿ ನಿಮಗೊಂದು ಇನ್ಫಾರ್ಮೇಷನ್, ಬಹಳಷ್ಟು ಜನ CEO ಆ್ಯಂಡ್ ಹಿಸ್ ಇನ್ನೋಸೆಂಟ್ ವೈಫ್ದು ಸ್ಟೋರಿ ಬೇಕು ಅಂತ ಕೇಳ್ತಿದ್ದೀರಿ. ತುಂಬ ಜನ ರಿಕ್ವೆಸ್ಟ್ ಕಳಿಸ್ತಿದ್ದೀರಿ. ಹಾಗಾಗಿ ನಾನು ನಿಮಗೆ ಪ್ರತಿಲಿಪಿ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ. ಆ ಸ್ಟೋರಿನ ಪ್ರತಿಲಿಪಿಲಿ ನಾನು ಅಪ್ಲೋಡ್ ಶುರು ಮಾಡ್ತಾ ಇದ್ದೀನಿ. ನೀವು ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಅಲ್ಲೋಗಿ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಆ ಸ್ಟೋರಿನ ಓದೋದಕ್ಕೆ ಅವರು ಅಲ್ಲಿ ಲೇಖಕರನ್ನ ಫಾಲೋ ಮಾಡಿಬಿಟ್ಟು ಆ ಸ್ಟೋರಿ ನೀವು ಕಾಮೆಂಟ್ ಹಾಕಿ ಅದಕ್ಕೇನಾದರೂ ರಿಪ್ಲೈ ಮಾಡಿ ಈ ಸ್ಟೋರಿನ ಕಂಟಿನ್ಯೂ ಮಾಡಿ ಅಂತ ನೋಡೋಣ. ಎಷ್ಟು ಜನ ನೀವು ಫಾಲೋ ಮಾಡಿ ರಿಪ್ಲೈ ಮಾಡ್ತೀರಿ ಅದ್ರ ಮೇಲೆ ನಾನು ಆ ಸ್ಟೋರಿ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಆದಷ್ಟು ಹೆಚ್ಚಿನ ಜನ ಹೋಗಿ ಅಲ್ಲಿ ಫಾಲೋ ಮಾಡೋದ್ರ ಮೂಲಕ ಮತ್ತು ಆ ಸ್ಟೋರಿಯನ್ನು ಓದ್ಬಿಟ್ಟು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರೆ ನಾನು ಖಂಡಿತವಾಗಲೂ ನಿಮಗೆಲ್ಲರಿಗೋಸ್ಕರ ಸ್ಟೋರಿನ ಕಂಟಿನ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. 3000ದಲ್ಲಿ ಅಟ್ಲೀಸ್ಟ್ ಒಂದು 200 ಜನ ಆದರೂ ಫಾಲೋ ಮಾಡ್ತಾ ರಿಪ್ಲೈ ಮಾಡಿದ್ರೆ ಖಂಡಿತ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಹೋಗಿ ಫಾಲೋ ಮಾಡಿ. ಇನ್ನು ಇತ್ತ ಸ್ಟೋರಿಗೆ ಬರೋಣ. ಕಾಂಗ್ರಾಟ್ಸ್ ಬಾವಾ, ನನ್ನನ್ನು ಮಾವನಾಗಿ ಮಾಡ್ತಿದೀಯಾ ಅಂತ ಸೂರ್ಯ ಬಂದು ಹಗ್ ಮಾಡಿಕೊಂಡ ಶೌರ್ಯನನ್ನು. ಸೂರ್ಯ ಏನು ಮಾತಾಡ್ತಿದ್ದಾನೆ ಅಂತ ಶೌರ್ಯನಿಗೆ ಅರ್ಥನೇ ಆಗಲಿಲ್ಲ. ಏನಂತಿದ್ಯಾ, ನಾನು ನಿನಗೆ ಮಾವ ಆಗೋದು ಹೇಗೆ ಅಂತ ಕೇಳ್ದ ಶೌರ್ಯ ಅಸಹನೆಯಿಂದ. ಅದೇ ಬಾವಾ, ನೀನು ತಂದೆ ಆಗ್ತಿದ್ಯಾ ಅಲ್ವಾ ಅದಕ್ಕೆ ಅಂದ ಸೂರ್ಯ. ಆ ಮಾತು ಕೇಳಿ ಶೌರ್ಯ ಶಾಕ್ ಆಗಿಬಿಟ್ಟ. ನಾನು ತಂದೆ ಆಗ್ತಿದ್ದೀನಾ ಅಂತ ಅಚ್ಚರಿಯಿಂದ ಕೇಳ್ದ. ಆದರೆ ಅಷ್ಟರಲ್ಲಿ ಅವನಿಗೆ ತ್ರಿಷಾ ಮೇಲೆ ಬಹಳ ಕೋಪ ಬಂದ್ಬಿಡ್ತು. ಸೂರ್ಯನ ತಳ್ಳಿ ತ್ರಿಷಾ ಹತ್ರ ಹೋಗಿ, ಸೂರ್ಯ ಹೇಳಿದ್ದು ನಿಜಾನಾ ಅಂತ ಕೆಂಪು ಕಣ್ಣುಗಳಿಂದ ಕೇಳಿದ ಶೌರ್ಯ. ತ್ರಿಷಾ ಮಾತ್ರ ಏನನ್ನೂ ಮಾತಾಡಲಿಲ್ಲ. ಹೇಳು ತ್ರಿಷಾ ಅಂತ ಅರ್ಚೇ ಬಿಟ್ಟ ಶೌರ್ಯ ಈ ಬಾರಿ. ತ್ರಿಷಾ ತಲೆ ಆಡಿಸಿದ್ಲು ಅಷ್ಟೇ. ಶೌರ್ಯ ಕೊಟ್ಟು ಪೆಟ್ಟಿಗೆ ತ್ರಿಷಾ ನೆಲಕ್ಕೆ ಬಿದ್ದೋಗ್ಬಿಟ್ಲು. ಅದನ್ನು ನೋಡ್ಬಿಟ್ಟು ಶಾರದಾ ಅವ್ರು ಶಾಕ್ ಆಗಿಬಿಟ್ರು. ಏ ಶೌರ್ಯ, ಏನೋ ಮಾಡ್ತಿದ್ದೀ ಅಂತ ಕೇಳಿದರು ಶಾರದಾ ಅವರು ಕೋಪದಿಂದ. ಅಮ್ಮ, ನೀವು ಸುಮ್ಮನೆ ಇದ್ದುಬಿಡಿ. ಇಲ್ಲಿವರೆಗೆ ಇವಳು ಏನು ಮಾಡಿದ್ರು ಸಣ್ಣ ಮಗು ಅಂತ ಸುಮ್ಮನಿದ್ದೆ. ಇವತ್ತಿವಳಿಗೆ ನನ್ನ ಕೋಪನ ತೋರಿಸ್ತೀನಿ ಅಂತ ಅರ್ಚಿದ ಶೌರ್ಯ. ಅಮ್ಮ ನೀವಿರಿ ಅಂತ ಹೇಳಿ ಕೋಪದಿಂದ ತ್ರಿಷಾ ಕೂದಲು ಹಿಡಿದು ಮೇಲೆ ಕೆತ್ತಬಿಟ್ಟ ಶೌರ್ಯ. ಇಲ್ಲಿವರೆಗೆ ನೀನು ಏನು ಮಾಡಿದ್ರು ಅದು ಸಣ್ಣ ಮಗುವಿನ ಬುದ್ಧಿ ಅಂದ್ಕೊಂಡು ನನ್ನ ಕೋಪ ನಾನು ಯಂತ್ರಿಸ್ತಾ ಬಂದಿದ್ದೆ. ನಿನಗೆ ನನ್ನ ಪ್ರೀತಿಗಿಂತ ನನ್ನ ಕೋಪವನ್ನೇ ನೋಡಬೇಕು ಅಂತ ಅಂತಿದೆಯಲ್ಲ, ಸರಿ ಹಾಗಾದರೆ ಇಂದಿನಿಂದ ನಿನಗೆ ನನ್ನ ಕೋಪನ ಮಾತ್ರ ತೋರಿಸ್ತೀನಿ ಕಣೇ ಅಂತ ಅರ್ಚ್ದ. ಅಣ್ಣಯ್ಯ, ಏನಾಯ್ತು ಅಣ್ಣಯ್ಯ ಅಂತ ಅಕ್ಷರ ಭಯದಿಂದ ಕೇಳಿದ್ಲು. ಆದರೆ ಶೌರ್ಯ ಮಾತ್ರ ಯಾರನ್ನು ಲಕ್ಷಿಸದೆ ಹೊರಗೊಟ್ಟೇ ಹೋದ. ಶೌರ್ಯನ ಹಿಂದೆ ಸೂರ್ಯ ಕೂಡ ಹೋದ. ತ್ರಿಷಾ ಅಲ್ಲೇ ನೆಲದ ಮೇಲೆ ಕೂತು ಅಳ್ತಾ ಇದ್ಲು. ಅತ್ತಿಗೆ ಅಂತ ಅಕ್ಷರ ತ್ರಿಷಾ ಬಳಿಗೆ ಬಂದ್ಲು. ತ್ರಿಷಾ ಮಾತ್ರ ಅಕ್ಷರಳನ್ನು ಗಟ್ಟಿಯಾಗಿ ತಪ್ಕೊಂಡು ಜೋರಾಗಿ ಹತ್ಬಿಟ್ಲು. ಏನಾಯ್ತು ಮಗಳೇ, ನೀವಿಬ್ಬರು ಜಗಳ ಮಾಡ್ಕೊಂಡಿದ್ದೀರಾ ಅಂತ ಶಾರದಾ ಅವ್ರು ಕೇಳಿದ್ರು.
ಶೌರ್ಯ ಮಾಡಿದ ಕೆಲಸದ ಬಗ್ಗೆ ಹೇಳೋದಿಷ್ಟ ಇಲ್ಲದೆ ತ್ರಿಷಾ ಅಲ್ಲಿಂದ ಬೇರೆ ಕಡೆ ಹೊರಟೋದ್ಲು. ಅಮ್ಮ, ಅದಕ್ಕೆ ಅಂತ ಅಕ್ಷರ ಭಯದಿಂದಂದ್ಲು. ಏನಿಲ್ಲ ಮಗಳೇ, ಗಂಡ ಹೆಂಡತಿ ಅಂದಮೇಲೆ ಇಂಥ ಸಣ್ಣ ಪುಟ್ಟ ಜಗಳ ಸಹಜ, ನೀನು ಭಯಪಡಬೇಡ ಅಂತ ಶಾರದಾ ಅವರು ಸಮಾಧಾನ ಹೇಳಿದ್ರು. ಅಷ್ಟರಲ್ಲಿ ಸೂರ್ಯ ಒಳಗೆ ಬಂದ. ಸೂರ್ಯನ ಕೆನ್ನೆ ಮೇಲೆ ಶೌರ್ಯನ ಕೈಯೆಚ್ಚು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಸೂರ್ಯ, ಏನಾಯಿತು? ಶೌರ್ಯ ನಿನ್ನೂ ಹೊಡೆದ್ನಾ ಅಂತ ಶಾರದಾ ಅವ್ರು ಕೇಳಿದ್ರು. ಹೌದತ್ತೆ, ಅವನು ತುಂಬ ಕೋಪದಲ್ಲಿದ್ದಾನೆ. ನಾನು ಒಮ್ಮೆ ತ್ರಿಷಾ ಬಳಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಸೂರ್ಯ ಮೆಲ್ಲಗೆ ಹೋದ. ಅಲ್ಲಿ ತನ್ನ ರೂಮ್ನಲ್ಲಿ ಅಳ್ತಾ ಇದ್ಲು ತ್ರಿಷಾ. ಸೂರ್ಯ ಹೊರಗಿನಿಂದ ಬಾಗಿಲು ಬಡ್ದ. ತ್ರಿಷಾ ಕಣ್ಣೀರು ಒರೆಸ್ಕೊಂಡು ಬನ್ನಿ ಅಣ್ಣಯ್ಯ ಅಂತ ಮೇಲಕ್ಕೆದ್ದು ನಿಂತಳು. ತ್ರಿಷಾ, ನಿಜಕ್ಕೂ ಏನಾಯ್ತು ಮಗಳೇ? ಯಾಕೆ ಹೀಗಿದೆಯಾ? ಅವನು ಆಫೀಸ್ನಿಂದ ಬರುವಾಗಲೂ ಚೆನ್ನಾಗೇ ಇದ್ನಲ್ಲ ಅಂತ ಕೇಳ್ದ ಸೂರ್ಯ. ಅಣ್ಣಯ್ಯ, ನಿಮಗೆ ಅವರ ಬಗ್ಗೆ ಪೂರ್ತಿಯಾಗಿ ಗೊತ್ತಿದೆ ಅಲ್ವಾ ಅಂತ ನೋವಿನಿಂದ ಕೇಳಿದ್ಲು ತ್ರಿಷಾ. ಹೌದು ತ್ರಿಷಾ, ಅವನ ಬಗ್ಗೆ ನಂಗೆ ಗೊತ್ತು ಅಂದ್ಲು. ಇತ್ತ ಸೂರ್ಯ ಹೇಳ್ದ, ತ್ರಿಷಾ, ಅವನಿಗೆ ಬೇರೆ ಹುಡುಗಿಯ ಜೊತೆ ಸಂಬಂಧ ಇದೆ ಎಂಬ ವಿಷಯ ನಿಮಗೂ ಗೊತ್ತಾ ಅಂತ ನಡುಗೋ ಧ್ವನಿಯಲ್ಲಿ ಕೇಳಿದ್ಲು ತ್ರಿಷಾ. ಸೂರ್ಯನಿಗೆ ಈಗ ವಿಷಯ ಅರ್ಥ ಆಗೋಯ್ತು. ಏನು ಹೇಳಬೇಕಂತ ತಿಳಿದೆ ಸುಮ್ಮನಾಗ್ಬಿಟ್ಟ. ಹೇಳಿ ಅಣ್ಣಯ್ಯ ಅಂತ ಗಂಭೀರವಾಗಿ ಕೇಳಿದ್ಲು ತ್ರಿಷಾ. ಹೌದು, ನನಗೆ ಗೊತ್ತು ತ್ರಿಷಾ ಅಂತ ತಲೆ ತಗ್ಸಿ ಹೇಳ್ದ ಸೂರ್ಯ. ವಾವ್ ಅಣ್ಣಯ್ಯ, ನೀವು ನನ್ನನ್ನು ಮೊದಲು ಬಾರಿ ನೋಡಿದಾಗ ನನ್ನನ್ನು ನಿಮ್ಮ ತಂಗಿಯಂತೆ ಕಾಣ್ತೀನಿ ಎಂದಿದ್ರಿ, ಅದೆಲ್ಲ ಸುಳ್ಳ ಅಣ್ಣಯ್ಯ? ನೀವು ನನ್ನನ್ನು ನಿಜವಾಗಿಯೂ ನಿಮ್ಮ ತಂಗಿಯಂತೆ ಕಂಡಿದ್ರೆ ನೀವು ಹೀಗೆ ಮಾಡ್ತಿರ್ಲಿಲ್ಲ. ನಿಜ ಹೇಳಿ, ನನ್ನ ಜಾಗದಲ್ಲಿ ನಿಮ್ಮ ಸ್ವಂತ ತಂಗಿ ಇದ್ದಿದ್ರೆ ಹೀಗೆ ಮಾಡ್ತಿದ್ರಾ ಅಂತ ಅಳ್ತಾನೆ ಕೇಳಿದ್ಲು ತ್ರಿಷಾ. ಆ ಮಾತಿಗೆ ಏನು ಹೇಳಬೇಕಂತ ಸೂರ್ಯನಿಗೆ ಅರ್ಥನೇ ಆಗಲಿಲ್ಲ. ತ್ರಿಷಾ, ಹಾಗೆಲ್ಲ ಅನ್ಬೇಡ, ನಿನ್ನನ್ನು ನನ್ನ ಸ್ವಂತ ತಂಗಿಯಂತೆ ಕಂಡಿದ್ದೀನಿ ಮಗಳೇ ಅಂತ ಸೂರ್ಯ ನೋವಿನಿಂದ ಹೇಳ್ದ. ಇಲ್ಲ ಇಲ್ಲ, ಸುಳ್ಳು, ಇದೆಲ್ಲ ಬರೀ ಸುಳ್ಳು, ನೀವು ತಪ್ಪು ಮಾತಾಡ್ತಿದ್ದೀರಿ. ನೀವು ನನ್ನ ನಿಜವಾಗಿಯೂ ನಿಮ್ಮ ತಂಗಿಯಂತೆ ಕಂಡೇ ಇಲ್ಲ ಅಂತ ಅಳ್ತಾ ತ್ರಿಷಾ ಅಲ್ಲಿದ್ದ ಬೆಡ್ ಮೇಲೆ ಕುಸಿದು ಬಿದ್ಲು. ಸೂರ್ಯ ಅವಳ ಹತ್ರ ಹೋಗೋದಕ್ಕೆ ಪ್ರಯತ್ನಿಸ್ತಾ ಆದರೆ ತ್ರಿಷಾ, ಇಲ್ಲಿಂದ ಹೋಗಿ ಅಣ್ಣಯ್ಯ ಅಂತ ಅಳುತ್ತಾನೆ ಹೇಳಿದ್ಲು. ಬೇರೆ ದಾರಿನೇ ಇಲ್ಲದೆ ಸೂರ್ಯ ಅಲ್ಲಿಂದ ಹೊರಟೋದ. ಅಳುತ್ತಲೇ ತ್ರಿಷಾ ಅಲ್ಲೇ ಕೂತಿದ್ಲು. ಕತೆ ಮುಂದುವರಿಯುತ್ತೆ. ಹಾಗೆ ಮರಿಬೇಡಿ, ಕತೆ ಬೇಕು ಅಂದರೆ ಹೋಗಿ ಪ್ರತಿಲಿಪಿಲಿ ಫಾಲೋ ಮಾಡಿ, ಕಂಟಿನ್ಯೂ ಮಾಡ್ತೀನಿ. ದಯಮಾಡಿ ಯಾರೂ ಮಿಸ್ ಮಾಡಬೇಡಿ, ಅಲ್ಲೋಗಿ ಫಾಲೋ ಮಾಡಿ. ನಾನು ಎಷ್ಟು ಜನ ನೀವು ರೆಸ್ಪಾನ್ಸ್ ಮಾಡ್ತೀರಿ ಅದ್ರ ಮೇಲೆ ಖಂಡಿತ ಕಂಟಿನ್ಯೂ ಮಾಡ್ತೀನಿ. ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡಿದ್ದೀರಿ, ಹಾಗಾಗಿ ಇಲ್ಲಿ ವ್ಯೂಸ್ ಕಡಿಮೆ ಇದ್ದರೂ ನಿಮಗೋಸ್ಕರ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನೀವೆಷ್ಟು ಜನ ರೆಸ್ಪಾನ್ಸ್ ಮಾಡ್ತೀರಿ ಅಂತ. ಥ್ಯಾಂಕ್ ಯು ಸೋ ಮಚ್.